ಇದು ಜಗತ್ತಿನೊಳಗೆ ನಿಜವಾದ ಶ್ರೀಮಂತಿಕೆ ಯಾವುದು? ಏನು ಇದ್ರೆ ನಮಗೆ ಜಗತ್ತಿನೊಳಗೆ ಕಿಮ್ಮತ್ತದ? ಏನಿದ್ರೆ ನಾವು ಬರೋದಕ್ಕೆ 4 ಜನ ಎದ್ದು ನಿಂತ ಮಾತನಾಡ್ತಾರೆ ಅಂದ್ರೆ ನಿನ್ನ ಆಸ್ತಿ ಅಲ್ಲ, ನಿನ್ನ ಅಂತಸ್ತು ಅಲ್ಲ. ಎಲ್ಲರೂ ತೆಲಾಗಿಟ್ಕೊಂಡು ಕೇಳ್ಕೋರಿ, ನಿಜವಾದ ಸಂಪತ್ತು ನಿನಗೇನಾದ್ರೂ ವ್ಯಾಲ್ಯೂ ಬರಬೇಕಾಗಿತ್ತು, ನಿನಗೇನಾದ್ರೂ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ಜನ ನಿನ್ನ ಹಣ ನೋಡೋದಿಲ್ಲ, ಅಂತಸ್ತು ನೋಡೋದಿಲ್ಲ, ಆಸ್ತಿ ನೋಡೋದಿಲ್ಲ, ನಿನ್ನ ತಲೆ ಒಳಗೆ ಎಷ್ಟು ಜ್ಞಾನ ಐತೆ ಅನ್ನೋದು ನೋಡ್ತಾರ. ಜ್ಞಾನ ನಿಜವಾದ ಸಂಪತ್ತು. ಯಾವ ಮನುಷ್ಯನಲ್ಲಿ ಜ್ಞಾನ ಇತ್ತಲ್ಲ ಅವ ನಿಜವಾದ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ. ನಿಮಗೆಲ್ಲ ಗೊತ್ತು, ಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ. ಒಂದು ದಿನ ಅಪ್ಪಾಜಿಯವ್ರಿಗೆ ಕೇಳಿದ್ರು, ನಿನ್ನ ಕನಸು ಏನು ಅಂತ ಕೇಳಿದ್ರು. ಅಪ್ಪಾಜಿಯವರು 10th ಇದ್ರು. ಸಿದ್ದೇಶ್ವರ ಅಪ್ಪಾಜಿಯವರು, ನಿಮ್ಮ ಕನಸು ಏನಂತ ಕೇಳಿದಾಗ ಸಿದ್ದೇಶ್ವರ ಅಜ್ಜರು ಹೇಳ್ತಾರೆ, ನನ್ನ ಕನಸು ಏನು ದೊಡ್ಡ ಬಂಗಾರ ಹಾಕೋಬೇಕಂತಿಲ್ಲ, ನನ್ನ ಕನಸು ನಾನು 3 ಅಂತಸ್ತು ಮನಿ ಕಟ್ಟಬೇಕಂತಿಲ್ಲ, ನನ್ನ ಕನಸು ಏನೂ ಇಲ್ಲ. ಮಲ್ಲಿಕಾರ್ಜುನನ ಕೃಪೆಯಿಂದ ನನ್ನ ಬಾಯಿ ಒಳಗ ಮಾತುಗಳು ಬರ್ತಾವು, ಆ ಮಾತುಗಳಿಂದ ನಾನು ಮನಸ್ಸುಗಳನ್ನ ಅರಳಿಸಬೇಕಂತೀನಿ, ಅದೇ ನನ್ನ ಕನಸು ಅಂತ ಸಿದ್ದೇಶ್ವರಜ್ಜರಿ ಮಾತನ್ನು ಹೇಳ್ತಾರೆ. ಅಲ್ಲ, ಬರೇ ನಾನು ಚಲೋ ಬಟ್ಟಿ ಹಾಕೊಂಡ್ ಬಿಟ್ರೆ, ನನ್ನ ಹತ್ರ ದೊಡ್ಡ ಕಾರ್ ಇದ್ದು ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ ಅನ್ನೋದು ಹಾಗಿದ್ರೆ ಸಿದ್ದೇಶ್ವರಜ್ಜರ ಕಡೆ ಇವು ಏನೂ ಇರ್ಲಿಲ್ಲ. ಆದ್ರೂ ಜಗತ್ತವರಿಗೆ ನಡೆದಾಡುವ ದೇವರಂತ ಕರೀತಂದ್ರೆ ಸುಮ್ಮನೆ ಜ್ಞಾನಕ್ಕೆ ಅಷ್ಟು ಕಿಮ್ಮತ್ ಐತಿ. ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಏನೂ ಬೇಕಿಲ್ಲ, ಅವ್ರ ಹತ್ರ ಏನೂ ಇರ್ಲಿಲ್ಲ, ಖಾಲಿ ಜೇಬು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಅಂತ ವ್ಯಕ್ತಿಯನ್ನ ನಡೆದಾಡುವ ದೇವರಂತೆಲ್ಲ ನಾವು ಒಪ್ಕೊಂತೀವಿ ಅಂದ್ರೆ ಕಾರಣ ಏನು ಅಂದ್ರೆ ಅವ್ರ ಕಡೆ ರೊಕ್ಕ ಇತ್ತು, ಬಂಗಾರ ಇತ್ತು, ಆಸ್ತಿ ಇತ್ತು, ಏನ್ ದೊಡ್ಡ ಸಿಂಹಾಸನಗಳು ಕೂತಿದ್ರು, ಏನೂ ಇರ್ಲಿಲ್ಲ. ಯಾರು ಬಂದಾರ ಅವ್ರ ಕೂಡ ಚಂದ ಮಾತನಾಡ್ಯಾರ, ಯಾರು ದ್ವೇಷ ಮಾಡ್ಯಾರ ಅವ್ರಿಗೆ 4 ಪ್ರೀತಿ ಮಾತುಗಳನ್ನ ಹೇಳ್ಯಾರ. ಈ ಜಗತ್ತಿನೊಳಗೆ ನಿಜವಾದ ಸಂಪತ್ತು ಅಂದ್ರನೇ ಜ್ಞಾನ. ಎಲ್ಲ ತಾಯಂದಿರು, ತಂದೆಯರು, ಅವರೆಲ್ಲ ಪಾಲಕರು ಏನು ಸೇರಿರಲ್ಲ ನೀವು ಹಿಂದ್ಗಡೆ. ಪಾಲಕರಿಗೆಲ್ಲ ನಾನು ಕೇಳ್ಕೊಳ್ಳೋದು ಒಂದೇ ಯವ್ವ, ಈ ಹುಡುಗರು ನಿಮ್ಮ ಏನು ಮಕ್ಕಳದಾವಲ್ಲ ಅವು ಬಂಡಿ ಇದ್ದಂಗ, ಅವು ತೆಲಗಿಟ್ಕೋರ. ಹುಡುಗರು ನಿಮ್ಮ ಮಕ್ಕಳದಾವಲ್ಲ ಅವು ಬಂಡಿ ಇದ್ದಂಗ. ನೀವೇನದಿರಲ್ಲ ಅಪ್ಪ ಅಮ್ಮ, ನೀವೆರಡು ಎತ್ತಿದ್ದಂಗೆ ಅವ್ವ. ನೀವು ಹೆಂಗ ನಡೆಸ್ಕೊಂಡು ಹೋಗ್ತೀರಿ ಹಂಗ ಅವು ಬಂಡಿ ನಡೀತಾವ. ನನಗೆ ಸಾಕಾಗ್ಯದ ಅಂತ ನೀವೇನಾದ್ರು ಕುಂತು ಬಿಟ್ರೆ ನಿಮ್ಮ ಮಕ್ಕಳ ಜೀವನ ಹಾಳಾಗೋದನ್ನ ನಾವು ಬಹಳಷ್ಟು ಜನ ನೋಡಿ. ಸುಮ್ಮನೆ ಒಂದು ಕಥೆ ಹೇಳ್ತೀನಿ ನಿಮಗೆ. ಒಬ್ಬ ಅವ್ವ ಮಗ ಇಬ್ರು ಸೇರಿ ಕಾಯಿಪಲ್ಲೆ ಮಾರ್ಕೆಟಿಗೆ ಹೋಗಿದ್ರು ಕಾಯಿಪಲ್ಲೆ ತರಕ್ಕೆ. ಅವನ ಬುದ್ಧಿ ಏನಿತ್ತು ಅಂದ್ರೆ ಮಗನಿಗೆ ಹೆಂಗಾರ ಮಾಡಿ ಕಾಯಿಪಲ್ಲೆ ಹೆಂಗ ತರುದು ಅಂತ ತೋರಿಸಿಕೊಡೋಣ ಅಂತ ಅವನ ಬುದ್ಧಿಯಾಗಿತ್ತು. ಮುದ್ದೆಬಾಳ್ ಬಜಾರಕ್ಕೆ ಹೋಗಿ ಕಾಯಿಪಲ್ಲೆ ತರಕ್ಕೆ ಹೋದಾಗ ಎಲ್ಲ ಹಿಂಗ ಮಾರ್ಕೆಟ್ ಮಾಡ್ಬೇಕಾದ್ರೆ 1 kg ಟಮಾಟಿ ತಗೊಂಡ್ಲ ಅವ್ವ. ಆ ಹುಡುಗನಿಗೆ 0 ಮಾಡಿದ್ಲು. 1 kg ಟೊಮಾಟಿಗೆ ಅವ 10 ಟಮಾಟಿ ಹಾಕ್ಯಾನ. ನೀ ಸಣ್ಣಗೆ ಕೈ ಹಾಕಿ 1-2 ಟಮಾಟಿ ತಕ್ಕೊಂಡು ಜೇಬ್ ಒಳಗೆ ಹಾಕೊಂಡ್ ಬಿಡು, ನೀ ಗೊತ್ತಾಗುದಿಲ್ಲ ಅಂತ ಹೇಳಿದ್ಲು. ಯಾರು? ಅವ್ವ ಇಷ್ಟು ಹೇಳ್ಯಾಳ ಬಾ ಅಂತ ಬೆಳೆ ಬಸಿರಿ ಮೊಳಕೆಯಲ್ಲಿ ಎಂಬಂತ ಹುಡುಗ ಇನ್ನೇನು ಅವು ಹೇಳ್ಯಾಳ ಅಂದ ಮ್ಯಾಗ ಅವ್ನ ಸಣ್ಣಗೆ ಮಾತಾಡಿಸ್ಬೇಕಾದ್ರೆ ಅವ್ವ ಅವನಿಗೆ ವ್ಯಾಪಾರಸ್ಥನಿಗೆ ಗೊತ್ತಾಗ್ಲಾರ್ದಂಗನೆ 2 ಟಮಾಟಿ ತಗೊಂಡು ಅದು ಕಿಸದ ಹಾಕೊಂಡ್ಬಿಡುತ್ತೆ ಹುಡುಗ. ಹಿಂಗೆ ಮಾಡ್ಕೊಂತ ಹುಡುಗ ಅವು ಕಲಿಸಿ ಕೊಟ್ಲು ನೀ ಕಳ್ತನ ಮಾಡೋದು. 2 ಟಮಾಟಿ ತಗೋ, ಏನಾಗುದಿಲ್ಲ, 2 ಟಮಾಟಿ ತಗೊಂಡ್ರೆ ನೀ ಏನ್ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಿದಿಲ್ಲ ಅಂತ ಕೊಟ್ರದು. ಅದು ಟಮಾಟಿ ಖರೀದಿ ಮಾಡ್ತು, ಟಮಾಟಿ 2 ಕಿಸದಾಗ ಇಟ್ಕೊಂತು. ಮುಂದೊಂದು ದಿನ ಅವು ಇರ್ಲಾರ್ದಾಗ ಹೋಗಿ ಮಾವಿನ ಹಣ್ಣು ಕದ್ಕೊಂಡು ಬಂದ. ದೊಡ್ಡ ಆಗ್ತಾನ, ಶಾಲೆಯೊಳಗ ಏನೇನು ಸಿಗ್ತಾವಲ್ಲ ಎಲ್ಲ ಕದ್ಕೊಂಡು ಬಂದ. ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾನ, ATM ಕದ್ದ, ಬ್ಯಾಂಕ್ ದರೋಡೆ ಮಾಡಿದ, ಯಾರ್ಯಾರು ಬಂಗಾರ ಹಾಕೊಂಡಾರ ಎಲ್ಲರನ್ನು ಚೈನ್ ಸ್ಮೋಕರ್ ಅದ. ಒಂದು ದಿನ ಅವನ ಕಳ್ಳತನಗಳನ್ನ ನೋಡಿ ಅವನಿಗೆ ಸರ್ಕಾರ ಶಿಕ್ಷೆಯನ್ನ ಕೊಡ್ತು. ಯು ವಿಲ್ ಬಿ ಡೆತ್ ಸೆಂಟೆನ್ಸ್ಡ್, ನಿನಗೆ ಮರಣದಂಡನೆ ಶಿಕ್ಷೆ ಕೊಡ್ತೀವಿ ನಾವು, ನಿನ್ನಿಂದ ಸಾಕಷ್ಟು ಕಳ್ಳತನ ಹಾಕತ್ತಾವು ಅಂತಂದು ವೇದಿಕೆ ಮ್ಯಾಗ ಕರೆದವಂಗ. ಹಿಂಗ ಅವನಿಗೇನು ಹಿಂಗ ಇದ್ರದಲ್ಲ ಈ ತರ ವ್ಯವಸ್ಥೆ ಮಾಡಿ ಅಲ್ಲಿ ಹಗ್ಗ ಕಟ್ಟಿ ನಿನ್ನ ಕೊನೆ ಆಸೆ ಏನು ಅಂತ ಪೊಲೀಸರು ಕೇಳಿದ್ರು. ಮಗ ಅವ ಏನಿದ್ನಲ್ಲ ಸಣ್ಣ ಹುಡುಗ, ಹೂ ಹ್ಯಾಸ್ ರಾಬ್ಡ್ 2 ಟೊಮ್ಯಾಟೋಸ್ ಫ್ರಮ್ ಹಿಸ್ ಪಾಕೆಟ್ ಅಂತ, ಏನವ 2 ಟಮಾಟಿಯನ್ನ ಕದ್ದಿದ್ನಲ್ಲ ಪಾಕೆಟ್ ಒಳಗೆ ಹಾಕೊಂಡಿದ್ನಲ್ಲ, ಒಂದು ಮಾತು ಬಾಳ ಕಿಮ್ಮತ್ತಿನ ಮಾತು ಹೇಳಿದ್ನವ. ದಯವಿಟ್ಟು ತಂದೆ ತಾಯಿಗಳು ನೀವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ರಿ. ಅವ ಏನು ಕಳ್ಳತನ ಮಾಡಿದ್ನಲ್ಲ ಅವ ಒಂದು ಮಾತು ಹೇಳ್ದ, ನಾನು 8 ವರ್ಷ ಇದ್ದಾಗ ನಮ್ಮವ್ವ ನನಗೆ 2 ಟಮಾಟಿ ಕದಿ ಅಂತ ಹೇಳಿದ್ಲು. ಆ 2 ಟಮಾಟಿ ಕದ್ದಾಗ ನಮ್ಮವ್ವ ಖುಷಿ ಪಟ್ಲು. ಕದಿಯೋದ್ರೊಳಗ ಖುಷಿ ಐತಿ ಅಂತ ನಮ್ಮವ್ವ ಕಲಿಸಿದ್ಲು. ಅದಕ್ಕೆ ನಾ ಇವಷ್ಟು ದೊಡ್ಡ ಕಳ್ಳಾಗಿನಿ. ಅವತ್ತೇನಾರ ನಮ್ಮವ್ವ ನನಗೆ 2 ಟಮಾಟಿ ಕದಿಬೇಡ ಅಂದಿದ್ರೆ ನಾ ಕಳ್ಳತನ ಮಾಡ್ತಿದ್ದಿಲ್ಲ ಅಂತವ ಲಾಸ್ಟ್ ಈ ಮಾತನ್ನ ಹೇಳ್ತಾನೆ, ಸಾವನ್ನ ಒಪ್ಕೊಳ್ತಾನೆ. ನಮ್ಮವ್ವ 2 ಟಮಾಟಿ ಕದಿ ಅಂತ ಹೇಳಿದಾಗ ನಾ ಕದ್ದಾಗ ನಮ್ಮವ್ವ ನಕ್ಲು. ನನಗನಿಸ್ತು
ಕದಿಯಾಕತ್ನಂದ್ರೆ ನಮ್ಮ ಅವ್ಗೆ ಖುಷಿ ಆಗ್ತದ ಅನಿಸ್ತು, ನನಗೆ ಆ ಬುದ್ಧಿ ಬೆಳೀತು. ಇವತ್ತು ನಾನು ನನ್ನ ಸಾವಿಗೆ ಕಾರಣ ದುಃಖದಿಂದ ಹೇಳ್ತೇನೆ ನಮ್ಮವ್ವ. ಯಾಕಂದ್ರೆ ನನಗೆ ತಿದ್ದಬೇಕಾದ್ರ ಸಮಯದೊಳಗೆ ನಮ್ಮವ್ವ ತಿದ್ದಲಿಲ್ಲ, ಬದಲಾಗಿ ನನಗೆ ಕಳ್ಳತನ ಹಚ್ಚಿದ್ಲು ಅಂತ ಒಬ್ಬ ಕಳ್ಳ ಈ ಮಾತನ್ನು ಹೇಳ್ತಾನಂದ್ರೆ ಯವ್ವ ನೀವು ಸುಮ್ಮನೆ ಸೂಕ್ಷ್ಮವಾಗಿ ಯೋಚನೆ ಮಾಡ್ರಿ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಾಗದೆ. ಸುಮ್ಮನೆ ಅವಕ್ಕೆ ಸಾಧಾರಣ ಜೀವನ ಕಲಿಸಬೇಡ್ರಿ. ಇರೋದು ಒಂದ ಜೀವನ ಅಲ್ಲ, ಇದು ಸಾಧಾರಣ ಜೀವನ ಯಾರಿಗೂ ಬೇಕೇ ಇಲ್ಲ. ಒಂದ ಜೀವನ ಜಿಂದಗಿ ಏಕ್ ಬಾರ್ ಮಿಲ್ತೆ ಹೇನ. ಸಾಧಾರಣ ಜೀವನ ಯಾರು ಬದುಕಲಿಕ್ಕೆ ಬೇಕಾಗನಿಲ್ಲ. ಅವ್ರ ತಲೆಯಾಗ ಹಿಂಗ ತುಂಬ್ರಿ ಅಂದ್ರೆ ಸಾಧಾರಣ ಜೀವನ ಎಲ್ಲರೂ ಮಾಡ್ತಾರೆ. ಸಣ್ಣ ಸಣ್ಣ ಕಾರ್ ಆಗ್ಲಿ, ಸಣ್ಣ ಸಣ್ಣ ಮನಿ ಕಟ್ಟೋದಾಗ್ಲಿ, ತಾಲೂಕು ಒಳಗೆ ಹೆಸರು ಮಾಡೋದಾಗ್ಲಿ, ಹಳ್ಳಿ ಒಳಗೆ ಹೆಸರು ಮಾಡೋದಾಗ್ಲಿ ಎಲ್ಲರೂ ಮಾಡ್ತಾರ. ನನ್ನ ಮಗ ನನ್ನ ಮಗಳು ನೀವೇನ್ ಅದಿರಲ್ಲ ಇಲ್ಲಿ, ನೀವು ಅವ್ರಿಗೆ ಹೇಳ್ಬೇಕು, ಅವರಿಗೆ ಮೋಟಿವೇಶನ್ ಮಾತುಗಳನ್ನು ನೀವು ಕೊಡಬೇಕು. ಎಂತ ಸಾಧನೆ ಮಾಡಬೇಕಂದ್ರೆ ಹಳ್ಳಿ ಅಲ್ಲ, ಎಂತ ಸಾಧನೆ ಮಾಡಬೇಕು ಅಂದ್ರೆ ತಾಲೂಕಲ್ಲ, ಇಡೀ ರಾಜ್ಯವೇ ನಿನ್ನನ್ನು ಕೊಂಡಾಡುವಾಗ ಸಾಧನೆ ಮಾಡ, ಅಲ್ಲಿವರೆಗೂ ನೀನು ನಿಲ್ಬೇಡ ಅನ್ನುವಂತ ನೀವು ಮಾತುಗಳನ್ನ ಕಲಿಸಿದಾಗ ನಿಮ್ಮ ಹುಡುಗರು ನಿಲ್ಲಲ್ಲ. ಇಡೀ ಕರ್ನಾಟಕ ನನ್ನ ಮಗನ ಬಗ್ಗೆ ಕೊಂಡಾಡಬೇಕು, ಇಡೀ ಕರ್ನಾಟಕ ನನ್ನ ಮಗಳ ಬಗ್ಗೆ ಕೊಂಡಾಡಬೇಕು ಅನ್ನುವ ಆ ಹುಚ್ಚುತನ ಅಪ್ಪ ಅಮ್ಮದ್ರಲ್ಲಿ ಯಾರ ಕಡೆ ಇರ್ತದಲ್ಲ, ಅವರ ಮಕ್ಕಳು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ.